if x to the power of 8 minus 433 x power 4 plus 16 equal to 0, where x is positive, means x is strictly greater than 0, then what is the value of, we have to find the value of x plus 2 by x. So it is asked in SSC CGL 21 August 17th shift, second shift question. ಏನು ಕೊಟ್ಟಿದ್ದಾರೆ ಕ್ವಶನ್ ಅಂತಂದರೆ, ಸೊಲ್ಯೂಷನ್ x to the power of 8 minus 433 x power 4 plus 16 equals to 0. ಇಷ್ಟು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ 2 by x. ಸೊ ಡಿನಾಮಿನೇಟ್ರಲ್ಲಿ ಎಕ್ಸ್ ಬರಬೇಕು. ಮತ್ತು ಇಲ್ಲೇನಿದೆ ಅಂತಂದರೆ ಎಕ್ಸ್ ಪವರ್ 8 ಇದೆ, ಎಕ್ಸ್ ಪವರ್ 4 ಇದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಡಿವೈಡ್ ಬೋತ್ ಸೈಡ್ಸ್ ಬೈ ಎಕ್ಸ್ ಪವರ್ 4 ಮಾಡ್ತೀನಿ. ಅವಾಗ ಏನಾಗ್ತದೆ ನೋಡಿ, ಇಲ್ಲಿ ಎಕ್ಸ್ ಪವರ್ 8 ಇರೋದು ಎಕ್ಸ್ ಪವರ್ 4 ಆಗ್ತದೆ. ಈ ಎಕ್ಸ್ ಪವರ್ 4 ಕ್ಯಾನ್ಸಲ್ ಆಗುತ್ತಾ, ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಬರುತ್ತೆ. ಸೊ ಡಿವೈಡೆಡ್ ಬೈ ಎಕ್ಸ್ ಪವರ್ 4, ಇಲ್ಲಿ ಎಕ್ಸ್ ಪವರ್ 4. ಸೊ ಸೇಮ್ ಬರೋದ್ರಿಂದ ಸೊ ನಾವೇನಾದರೂ ಸ್ವಲ್ಪ ಸಾಲ್ವ್ ಮಾಡೋಕ್ಕೆ ಒಂದು ದಾರಿ ಸಿಗಬಹುದು ಅನ್ನೋ ಕಾರಣಕ್ಕೆ ಎಕ್ಸ್ ಪವರ್ 4ಇಂದ ಡಿವೈಡ್ ಮಾಡ್ತೀನಿ ಆನ್ ಬೋತ್ ಸೈಡ್. ಸೊ ವಾಟ್ ಡು ವಿ ಗೆಟ್ ವೆನ್ ವಿ ಡಿವೈಡ್ this equation by x power 4? x to the power of 8 divided by x to the power of 4 minus 433 x power 4 divided by x power 4 plus 16 divided by x power 4, and it is equal to 0. 0 by x power 4 irutte, but it will be, amele since it is x is greater than 0, we can divide like this. So ಇಲ್ಲಿ ಕಂಡೀಷನ್ ಕೊಟ್ಟಿರೋದ್ರಿಂದ ಡಿವೈಡ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ ಪವರ್ 4 ಕಂಪ್ಲೀಟ್ ಆಗೋಯಿತು. ಎಕ್ಸ್ ಪವರ್ 8ಅಲ್ಲಿ 4 ಎಕ್ಸ್ಗಳು ಹೋಯಿತು. ಎಕ್ಸ್ ಪವರ್ 4 ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಯಿತು. ಸೊ ವಿ ಆರ್ ಲೆಫ್ಟ್ ವಿತ್ ಎಕ್ಸ್ ಪವರ್ 4 ಮೈನಸ್ 433 ಪ್ಲಸ್ 16 ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 0. ಮೈನಸ್ 433ನ ರೈಟ್ ಸೈಡ್ ತಗೊಳ್ಳೋಣ. ಸೊ ಇಟ್ ವಿಲ್ ಬಿಕಮ್ ಎಕ್ಸ್ ಪವರ್ 4 ಪ್ಲಸ್ 16 ಬೈ ಎಕ್ಸ್ ಪವರ್ 4, it is equal to 433. ನಾವು ಇದನ್ನು 16ನ್ನು 4 ಸ್ಕ್ವೇರ್ ಅಂತ ಬರೀಬಹುದು. ಸೊ ಎಕ್ಸ್ ಪವರ್ 4ನ್ನು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಎಕ್ಸ್ ಪವರ್ 4ನ್ನು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀತೀನಿ, ಪ್ಲಸ್ 16ನ್ನು 4 ಸ್ಕ್ವೇರ್ ಅಂತ ಬರೀತೀನಿ. ಎಕ್ಸ್ ಪವರ್ 4ನ್ನು ಅಗೇನ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 433. ಯಾಕೆಂತಂದರೆ ಈ ರೀತಿ ಬರೆದಾಗ ನಮಗೆ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ಗೆ ಬರ್ತದೆ. ಸೊ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ಈ ಸ್ಕ್ವೇರ್ ಇಲ್ಲಿ ಮೇಲ್ಗಡೆ 4ಗಿರ್ತಕ್ಕಂಥ ಸ್ಕ್ವೇರು ಮತ್ತು ಎಕ್ಸ್ ಸ್ಕ್ವೇರ್ಗಿರ್ತಕ್ಕಂಥ ಸ್ಕ್ವೇರ್ ಎರಡನ್ನೂ ಕಂಪ್ಲೀಟ್ ಆಗಿ ತೆಗೆದು ಹೊರಗಡೆ ಹಾಕಿದಾಗ 4 ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗ್ತದೆ. ಸೊ ಇಟ್ ಈಸ್ ಈಕ್ವಲ್ ಟು 433. ನಾವು ಅಬ್ಸರ್ವ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದನ್ನು ನಾವೇನಂತ ಬರೀಬಹುದು ಅಂತಂದರೆ, ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಅಂತ ಬರೀಬಹುದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಸೊ ವಾಟ್ ಈಸ್ ಎ ಹಿಯರ್? ಎಕ್ಸ್ ಸ್ಕ್ವೇರ್ ಈಸ್ ಎ. ವಾಟ್ ಈಸ್ ಬಿ? 4 ಬೈ ಎಕ್ಸ್ ಸ್ಕ್ವೇರ್ ಈಸ್ ಬಿ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದರೆ 4 ಬೈ ಎಕ್ಸ್ ಸ್ಕ್ವೇರ್, ಇಟ್ ಈಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2. ಎ ಅಂದರೆ ಎಕ್ಸ್ ಸ್ಕ್ವೇರ್, ಬಿ ಅಂದರೆ 4 ಬೈ ಎಕ್ಸ್ ಸ್ಕ್ವೇರ್. ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2 ಎ ಬಿ. ಸೊ ಎ ಅಂದರೆ ಎಕ್ಸ್ ಸ್ಕ್ವೇರ್, ಬಿ ಅಂದರೆ 4 ಬೈ ಎಕ್ಸ್ ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ ಟು 433. ಎಕ್ಸ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ 2 4 8 ಮೈನಸ್ 8 ಆಯಿತು. ಮೈನಸ್ 8ನ ರೈಟ್ ಸೈಡ್ ತೊಗೊಂಡ್ರೆ ಪ್ಲಸ್ 8. ಸೊ ಇಟ್ ಈಸ್ ಈಕ್ವಲ್ ಟು 433
ಪ್ಲಸ್ 8. ಸೊ ಇವೆರಡನ್ನ ಆ್ಯಡ್ ಮಾಡಿದರೆ ಏನಾಗ್ತದೆ 441. ಸೊ ನಾನೇನು ಮಾಡ್ತೀನಿ, ಇದನ್ನು ತೆಗೆದು 441 ಹಾಕ್ಬಿಡ್ತೀನಿ. ಸೊ ಇಟ್ ಈಸ್ 441, ರೈಟ್ ಸೈಡ್ 441. ಸೊ ನಾವು ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಎಕ್ಸ್ ಸ್ಕ್ವೇರ್ ಪ್ಲಸ್ 4/x². ಪಾಸಿಟಿವ್ ಸ್ಕ್ವೇರ್ ರೂಟ್ ಮಾತ್ರ ತಗೊಳ್ತೀನಿ, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಪಾಸಿಟಿವ್ ಸ್ಕ್ವೇರ್ ರೂಟ್ ಮಾತ್ರ ತಗೊಳ್ತೀನಿ. ನಾವು x² plus 4/x² is equal to root 441. So square root of 441 is 21. So it will be equal to 21. ಯಾಕಂದರೆ x² ಇದು ಪಾಸಿಟಿವ್, 4/x² ಕೂಡ ಪಾಸಿಟಿವ್, ಹಾಗಾಗಿ ಇಲ್ಲಿ -21 ಬರೋಕ್ಕೆ ಸಾಧ್ಯ ಇಲ್ಲ, ಜಸ್ಟ್ +21 ಮಾತ್ರ ಬರೋಕ್ಕೆ ಸಾಧ್ಯ ಇರೋದು. ಅಗೇನ್ x² plus 4/x² is again in the same form, a² plus b². ಬಟ್ ಇಲ್ಲಿ 4ಅನ್ನು ನಾ ಅಂತ ಬರೀಬೇಕಾಗ್ತದೆ 2² ಅಂತ ಬರೀಬೇಕಷ್ಟೇ. ಸೊ x² ಪ್ಲಸ್ 4ಅನ್ನು 2² ಅಂತ ಬರೆದ್ರೆ ಈ ಸ್ಕ್ವೇರ್ನ ಈ ಸ್ಕ್ವೇರ್ ಕಂಪ್ಲೀಟ್ ಆಗಿ ಹೊರಗಡೆ ಹಾಕಿಬಿಟ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ 2/x ಹೋಲ್ ಸ್ಕ್ವೇರ್. ಸೊ 2/x ಹೋಲ್ ಸ್ಕ್ವೇರ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 21. ನೋಡಿ a², a ಅಂತಂದರೆ ಇದು x, a² ಪ್ಲಸ್ ದಿಸ್ ಇಸ್ b². ಸೊ a² ಪ್ಲಸ್ b². ಸೊ a² ಪ್ಲಸ್ b² ಅಂತಂದರೆ a ಪ್ಲಸ್ b ಹೋಲ್ ಸ್ಕ್ವೇರ್ ಮೈನಸ್ 2ab. a ಪ್ಲಸ್ b ಹೋಲ್ ಸ್ಕ್ವೇರ್ ಮೈನಸ್ 2ab. b ಮೀನ್ಸ್ 2/x. ಸೊ ಇಟ್ ಈಸ್ ಈಕ್ವಲ್ ಟು 21. ಸೊ x ಗೆಟ್ಸ್ ಕ್ಯಾನ್ಸಲ್ಡ್. ನಮ್ಮ ಹತ್ರ ನೋಡ್ತೀವಿ ಈಗ x ಪ್ಲಸ್ 2/x ಹೋಲ್ ಸ್ಕ್ವೇರ್ ಮೈನಸ್ 2 2 4 -4 ಆಯಿತು. -4 ರೈಟ್ ಸೈಡ್ ಬಂದರೆ +4. ಸೊ 21 ಪ್ಲಸ್ 4 ಇಟ್ ಈಸ್ ನಥಿಂಗ್ ಬಟ್ 25. ಸೊ 25 ಆಯಿತು. ಸೊ x ಪ್ಲಸ್ 2/x ಹೋಲ್ ಸ್ಕ್ವೇರ್ 25 ಆದರೆ x ಪ್ಲಸ್ 2/x ಏನಾಗುತ್ತೆ ±√25. ಸೊ ±√25 ಇಸ್ ನಥಿಂಗ್ ಬಟ್ ±5. ಸಿನ್ಸ್ x ಈಸ್ ಪಾಸಿಟಿವ್, ಸೊ ಇದು ಪಾಸಿಟಿವ್, 2/x ಇಸ್ ಅಗೇನ್ ಪಾಸಿಟಿವ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ -√5 ಮೈನಸ್ ಇದೆಯಲ್ಲ ಇದು ಹೋಗ್ಬಿಡ್ತದೆ. So we are left with only +5. Therefore option A is the correct one. ನೋಡಿ x plus 2/x ಏನು ಬಂತು ಇಲ್ಲಿ +5. ಸೇಮ್ ಅದೇ ರೀತಿ ಒಂದು ಕ್ವಶನ್ ಇದೆ ಇಲ್ಲಿ. ಇಫ್ x plus 1/16x equals to 3, then the value of ಯಾವುದ್ರ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ 16x³ ಪ್ಲಸ್ 1/256x³ ಇದ್ರ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇಲ್ಲಿ ಡಿನಾಮಿನೇಟರಲ್ಲಿ x³ ಇದೆ. ಸೊ ಕೊಟ್ಟಿರೋ ಕ್ವಶನಲ್ಲೂ ಕೂಡ x ಇದೆ ಡಿನಾಮಿನೇಟರಲ್ಲಿ, ಸೊ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಕೊಟ್ಟಿರೋ ಕ್ವಶನ್ ಏನಿದೆ ಅಂತಂದರೆ x ಪ್ಲಸ್ 1/16x ಈಸ್ ಈಕ್ವಲ್ ಟು 3 ಅಂತ ಇದೆ. ಸೊ ಇಲ್ಲಿ ಕ್ಯೂಬಿಂಗ್ ಮಾಡೋಕ್ಕೆ ಮುಂಚೆ ಇಲ್ಲಿ 16 ಬೇಕಲ್ಲ ನಮಗೆ, ನಾನೇನು ಮಾಡ್ತೀನಿ 4ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಅದ್ಯಾಕೆ 4ಇಂದನೇ ಮಲ್ಟಿಪ್ಲೈ ಮಾಡಬೇಕು? 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 4x ಆಗುತ್ತೆ, ಇಲ್ಲಿ 4 ಬಂದಾಗ 4 1 4 4. ಸೊ ಇಲ್ಲಿ 4x, ಇಲ್ಲೂ ಕೂಡ 4x. ನಾವು ಪ್ರೀವಿಯಸ್ ಕ್ವಶನಲ್ಲೂ ಕೂಡ ಅದೇ ರೀತಿ ಒಂದು ಸೆಟ್ ಮಾಡ್ಕೊಂಡಿದ್ವಿ ನೋಡಿ. ಎಲ್ಲಿ ಅಂತಂದರೆ ಇಲ್ಲಿ x⁴ ಬರೋ ಥರ, ಅಂದರೆ ಸೇಮ್ ಟರ್ಮ್ಸ್ಗಳು ಬರೋ ಥರ ಸೆಟ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಸೇಮ್ ಟರ್ಮ್ಗಳು ಬರೋ ಥರ ಸೆಟ್ ಮಾಡ್ಕೊಳ್ಳೋ ಸಲುವಾಗಿ ಏನು ಮಾಡ್ತೀನಿ ನಾನು ಅಂತಂದರೆ 4ಇಂದ ಮಲ್ಟಿಪ್ಲೈ ಮಾಡ್ಕೊತೀನಿ ಎರಡು ಕಡೆ. 4ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 4x ಬರುತ್ತೆ, ಇಲ್ಲೂ 4x ಬರುತ್ತೆ ನೋಡಿ. ಮಲ್ಟಿಪ್ಲೈ ಬೈ 4 ಆನ್ ಬೋತ್ ಸೈಡ್ಸ್. ಸೊ 4 ಇಂಟು x ಪ್ಲಸ್ 1/16x ಈಸ್ ಈಕ್ವಲ್ ಟು 4 ಇಂಟು 3. ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀನಿ. 4 ಇಂಟು x ಈಸ್ 4x ಪ್ಲಸ್ 4 ಇಂಟು 1/16x 4/16x ಈಸ್ ಈಕ್ವಲ್ ಟು 4 3 12. ಡಿವೈಡ್ ಮಾಡಿ 4 1 4 4 ನೋಡಿ ಏನಾಯಿತು 4x ಪ್ಲಸ್ 1/4x. ಸೊ ಇಟ್ ಈಸ್ ಈಕ್ವಲ್ ಟು 12. ಈಗೇನು ಮಾಡೋಣ ಅಂತಂದರೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್. ಯಾಕೆ ಕ್ಯೂಬಿಂಗ್ ಮಾಡಬೇಕು ಅಂತಂದರೆ ನನಗೆ x³ ಬೇಕಿಲ್ಲಿ, 16x³ ಪ್ಲಸ್ 1/256x³. ಸೊ ಕ್ಯೂಬಿಂಗ್ ಆನ್ ಬೋತ್ ಸೈಡ್, ಇಲ್ಲಿಂದ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಎರಡು ಕಡೆ ಕ್ಯೂಬಿಂಗ್ ಮಾಡಿದಾಗ 4x
plus 1 by 4x whole cube is equal to 12 cube. So it is in the form of a plus b whole cube. A plus b whole cube formula ಏನಿದೆ? A plus b whole cube is equal to a cube plus b cube plus 3ab into a plus b ಅಂತ ಇದೆ ಫಾರ್ಮುಲಾ. ಸೊ ಇಲ್ಲಿ a means 4x, b means 1 by 4x. ಸೊ ಇದನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ a cube means 4x whole cube plus b cube means 1 by 4x whole cube. So a cube plus b cube plus 3a b into a plus b. A plus b means 4x plus 1 by 4x. So it is equal to 12 cube. 12 cube is 1728. ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಬೇಕಿದ್ರೆ. 12 cube ಅಂದರೆ 12 into 12 into 12. 12 12s are 144 into 12. So 12 4s are 48. 12 4s are 48 plus 4 52. 12 1s are 12. 12 plus 5 is 17. So 1728. Now, so ಈ ಕ್ಯೂಬ್ 4ಗೆ ಎಕ್ಸ್ಗೆ ಅಪ್ಲೈ ಆಗಬೇಕು, ಈ ಕ್ಯೂಬ್ 1ಗೆ 4ಗೆ ಎಕ್ಸ್ಗೆ ಅಪ್ಲೈ ಆಗಬೇಕು. ಸೊ ಅಪ್ಲೈ ಆದರೆ 4ಗೆ ಅಪ್ಲೈ ಆದರೆ ಕ್ಯೂಬ್ 4 ಕ್ಯೂಬ್ ಮೀನ್ಸ್ 4 4s are 16. 16 4s are 64. 64 x cube plus 1 cube is 1. ಇಲ್ಲೂ ಅಷ್ಟೇ 64 x cube plus here you can observe 4x gets cancelled. We are left with only 3. Again 4x plus 1 by x ಇದೆ. 4x plus 1 by x ಅಂದರೆ you can observe it is 12. ನೋಡಿ 4x plus 1 by x is 12. ಸೊ ಈ ಬ್ರಾಕೆಟ್ ಏನಾಗ್ತದೆ ಅಂತಂದರೆ 12 ಇಂದ ರಿಪ್ಲೇಸ್ ಆಗುತ್ತೆ. 12. So it is equal to 1728. Now 64x cube plus 1 by 64x cube is equal to 1728 minus ಇಲ್ಲಿ 12 3s are 36 ಆಯ್ತಲ್ಲ, 36 ಈ ಕಡೆ ಬಂದರೆ minus 36. ಓಕೆ, ಸೊ ಈ ವ್ಯಾಲ್ಯೂ ಏನಾಗ್ತದೆ ಇಲ್ಲಿ? ಈ ವ್ಯಾಲ್ಯೂ 1728 minus 36. ಸೊ 8 minus 6 is 2. 2 minus 3 ಹೋಗಲ್ಲ. ಸೊ 6 ಮಾಡ್ಕೊಂಡು 12 ಮಾಡ್ಕೊಂಡ್ರೆ 12 minus 3 is 9. 6 1 1692. ಸೊ ಅದನ್ನು ತೆಗೆದುಬಿಡ್ತೀನಿ ನಾನು. 1692. ಸೊ ಇಟ್ ವಿಲ್ ಬಿ 1692. ಸೊ ಎಕ್ಸ್ ಕ್ಯೂಬ್ ವ್ಯಾಲ್ಯೂಸ್ ಬಂದಿದೆ ಇಲ್ಲಿ ನೋಡಿ, ಎಕ್ಸ್ ಕ್ಯೂಬ್ ಬಂದಿದೆ, ಬಟ್ ಕೋಎಫಿಷಿಯಂಟ್ ಆಫ್ ದಿಸ್ ಎಕ್ಸ್ ಕ್ಯೂಬ್ ಶುಡ್ ಬಿ 16, ಬಟ್ ಹಿಯರ್ ವಿ ಹ್ಯಾವ್ 64. ಸೊ ಇದನ್ನು 16 ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಡಿವೈಡ್ ಬೈ 4. ಸೊ ಇಲ್ಲಿ ಡಿವೈಡ್ ಬೈ 4 ಮಾಡೋಣ. ಡಿವೈಡ್ ಈಚ್ ಆ್ಯಂಡ್ ಎವ್ರಿ ಟರ್ಮ್ ಆರ್ ಡಿವೈಡ್ ಬೋತ್ ಸೈಡ್ಸ್ ಬೈ 4. ಡಿವೈಡ್ ಬೈ 4. 4 ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ ನೋಡಿ 64 by 4x ಕ್ಯೂಬ್ ಪ್ಲಸ್ 1 by 64x ಕ್ಯೂಬ್. ಇಲ್ಲಿ ಡಿವೈಡ್ ಮಾಡಿದರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಆ್ಯಕ್ಚುಲಿ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕಲ್ಲ, ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಡಿವೈಡ್ ಬೈ 4. ಸೊ 4 1s are 4 6s are, ಸೊ ಇಟ್ ಈಸ್ 16. ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ 4 4s are 16, 4 6s are 24 plus 1 25. ನೋಡಿ ಡಿನಾಮಿನೇಟರ್ ಏನಾಯ್ತು ಇಲ್ಲಿ 256x ಕ್ಯೂಬ್ ಆಯಿತು. ಇಲ್ಲಿ 4 1s are 4 4s are 16, 4 2s are 8, 1 ಉಳಿತು 12 ಆಯಿತು, 4 3s are 12. ಸೊ ಅಲ್ಲಿಗೆ ಇಲ್ಲಿ 16x ಕ್ಯೂಬ್ ಬಂತು. ಸೊ ಫಸ್ಟ್ ಟರ್ಮ್ ಏನಾಯಿತು? 16x ಕ್ಯೂಬ್ ಪ್ಲಸ್ 1 by 256x ಕ್ಯೂಬ್. ಸೊ ಇಟ್ ಈಸ್ ಈಕ್ವಲ್ ಟು 423. So this is the solution. 423 is the solution. So option A is the correct one.